ನಿಮ್ಗೆಲ್ಲರಿಗೂ ಸ್ವಾಗತ. ನಾನು ಇವತ್ತು 9ನೇ ತರಗತಿಯ ಯಾವ್ದು ಹೇಳ್ರಿ ಚತುರ್ಭುಜಗಳು ಆಲ್ರೆಡಿ ಆ ಪಾಠವನ್ನ ಸ್ಟಾರ್ಟ್ ಮಾಡಿದ್ದೇನೆ. ಅದರೊಳಗೆ ನಿಮಗ ಚತುರ್ಭುಜಗಳು ಅಂದ್ರೇನು, ಚತುರ್ಭುಜಗಳ ವಿಧಗಳು ಯಾವ್ಯಾವು, ಚತುರ್ಭುಜಗಳ ವಿಧಗಳು ಯಾವ್ಯಾವ ಹೇಳ್ರಿ? ತ್ರಾಪಿಜ್ಯ, ಹೌದಾ? ಆಮೇಲೆ ಸಮಾಂತರ ಚತುರ್ಭುಜ, ವರ್ಗ, ಆಯತ. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 9ನೇ ತರಗತಿಯ ಚತುರ್ಭುಜಗಳು ಅಥವಾ ಕ್ವಾಡ್ರಿಲ್ಯಾಟ್ರಲ್ಸ್ ಅನ್ನುವ ಒಂದು ಪಾಠವನ್ನ ಆಲ್ರೆಡಿ ನಿಮ್ಗೆ ಸ್ಟಾರ್ಟ್ ಮಾಡಿದ್ದೇನೆ. ಆ ಕ್ಲಾಸ್ ಒಳಗೆ ನಾನು ನಿಮ್ಗೆ ಏನ್ ಹೇಳಿದ್ದೆ, ಚತುರ್ಭುಜ ಅಂದ್ರೇನು, ಅದರದ ವಿಧಗಳು ಯಾವುವು. ಒಂದ್ಸಲ ರಿವಿಷನ್ ಮಾಡ್ತೇನೆ ನೋಡ್ರಿ. ಚತುರ್ಭುಜಗಳ ವಿಧಗಳು ಯಾವ್ಯಾವ ಹೇಳ್ರಿ? ತ್ರಾಪಿಜ್ಯ, ಚೌಕ, ಆಯತ, ಸಮಾಂತರ ಚತುರ್ಭುಜ, ಆಮೇಲೆ ಇನ್ನೊಂದು ಯಾವ್ದು ಹೇಳ್ರಿ? ಪತಂಗ, ಆಮೇಲೆ ವಜ್ರಾಕೃತಿ. ಅವುಗಳ ವಿಧಗಳ ಅಂದ್ರೆ ಅವುಗಳ ಪ್ರಾಪರ್ಟೀಸ್, ಗುಣಲಕ್ಷಣಗಳನ್ನೆಲ್ಲ ನಾವು ಲಾಸ್ಟ್ ಟೈಮ್ ನೋಡಿದೇವೆ ಅಂತ. ಈಗ ಅದ್ರ ಮುಂದಿನ ಪಾರ್ಟ್ ಯಾವ್ದಂದ್ರ, ಮೇನ್ಲಿ ಚತುರ್ಭುಜ ಒಳಗೆ ಇಂಪಾರ್ಟೆಂಟ್ ಇರೋದು ಯಾವ್ದಂದ್ರ ನಮಗೆ ಸಮಾಂತರ ಚತುರ್ಭುಜ. ಸಮಾಂತರ ಚತುರ್ಭುಜ, ಪ್ಯಾರಲೆಲ್ಲೋಗ್ರಾಮ್ ಅಂತ ಕರಿತೀವಿ, ಹೌದಾ? ಸಮಾಂತರ ಚತುರ್ಭುಜ. ಈ ಸಮಾಂತರ ಚತುರ್ಭುಜ ಅಂದ್ರೇನು, ಅದರದ ಪ್ರಾಪರ್ಟೀಸ್ ಏನೇನು ಅನ್ನೋದು ಇವತ್ತ ನಾವು ನೋಡೋಣಂತ. ಈಗ ಸಮಾಂತರ ಚತುರ್ಭುಜ ಅಂದ್ರೆ ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ದೆ ನಾನು ಯಾವ ರೀತಿ ಡಯಾಗ್ರಾಮ್ ಬರ್ತಿತ್ತಂದ್ರ ಸಮಾಂತರ ಚತುರ್ಭುಜ, ಹೌದಾ? ಇದು ಎ ಬಿ ಸಿ ಡಿ, ಇದು ಒಂದು ಸಮಾಂತರ ಚತುರ್ಭುಜ. ನಿಮಗೆ ಇನ್ ಜನರಲ್ ಆಗಿ ನಿಮಗೆ ಹೇಳಿದ್ದೆ, ಇವತ್ತು ಹೇಳ್ತಾ ಇರೋ ಲಾಸ್ಟ್ ಟೈಮ್ ನಾ ಹೇಳಿದ್ದು ಜನರಲ್ ಗುಣಲಕ್ಷಣಗಳನ್ನ ಅಥವಾ ಪ್ರಾಪರ್ಟೀಸ್ ಅನ್ನ ನಾನು ನಿಮ್ಗೆ ಹೇಳಿದ್ದೆ. ಇವಾಗ ನಿಮಗಿರೋದು 9th ಸ್ಟ್ಯಾಂಡರ್ಡ್ಗೆ, ಸ್ವಲ್ಪ ನೀವು ದೊಡ್ಡವರಾಗಿದ್ದೀರಲ್ಲ ಈಗ, ಸೊ 9th ಸ್ಟ್ಯಾಂಡರ್ಡ್ಗೆ ಬರುವಂತಹ ಗುಣಲಕ್ಷಣಗಳು ಬೇರೆ ಅದು, ಅವ್ನು ನೋಡೋಣ. ಈಗ ಇನ್ ಜನರಲ್ ಆಗಿ ನಾನು ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ದೇನೆ, ಇನ್ನೊಂದ್ಸಲ ನಿಮ್ಗೆ ರಿವಿಷನ್ ಮಾಡ್ತೇನೆ. ಸಮಾಂತರ ಚತುರ್ಭುಜದ ಲಕ್ಷಣಗಳು ಅಥವಾ ಗುಣಲಕ್ಷಣಗಳು ಏನೇನಿದ್ದು ಹೇಳ್ರಿ? ಅಭಿಮುಖ ಬಾಹುಗಳು ಸಮ ಇರ್ತಾವು, ಹೌದಾ? ಅಭಿಮುಖ ಬಾಹುಗಳು ಅಥವಾ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್, ಹೌದಾ? ನೆಕ್ಸ್ಟ್ ಇದು ಕೂಡ ನಮಗ ಅಭಿಮುಖ ಬಾಹುಗಳು, ಇದು ಸಮ ಇರ್ತೈತಿ, ಇದು ಸಮ ಇರ್ತೈತಿ. ಅದೇ ರೀತಿ ಅಭಿಮುಖ ಬಾಹುಗಳು ಅಭಿಮುಖ ಕೋನಗಳು, ಅಪೋಸಿಟ್ ಆಂಗಲ್ಸ್ ಈಕ್ವಲ್ ಇರ್ತಾವು, ಹೌದಾ? ಇದು ಈಕ್ವಲ್. ಇವು ಅಭಿಮುಖ ಕೋನಗಳು ಮತ್ತು ಅಭಿಮುಖ ಬಾಹುಗಳು ಸಮ ಇರ್ತಾವು. ಆಮೇಲೆ ಕರ್ಣಗಳು, ಇದಕ್ ನಾವ್ ಏನಂತ ಕರಿತೇವೆ? ಡಯಾಗ್ನಲ್ಸ್ ಅಂತ ಕರಿತೇವೆ, ಅರ್ಥ ಆಯ್ತಾ? ಇದು ಕರ್ಣಗಳು. ನೆಕ್ಸ್ಟ್ ಇವು ಕರ್ಣಗಳು ಸಮಾಂತರ ಚತುರ್ಭುಜದ ಕರ್ಣಗಳು ಆ ಚತುರ್ಭುಜವನ್ನು ಪರಸ್ಪರ ಅರ್ಧಿಸುತ್ತವೆ, ಅಂದ್ರೆ ಕರೆಕ್ಟ್ ಆಗಿ ಅರ್ಧಿಸ್ತತಿ. ಇಷ್ಟು ನಮಗೆ ಇನ್ ಜನರಲ್ ಆಗಿ ಗೊತ್ತಿರುವಂತಹ ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳು. ಆಮೇಲೆ ಇನ್ನೊಂದು ಏನಂದ್ರ ಪಾರ್ಶ್ವ ಕೋನಗಳು, ಅಂದ್ರ ಆಜು ಬಾಜು ಅಂತ, ಹೌದಾ? ಈ ಕೋನಗಳ ಮೊತ್ತ ಎಷ್ಟಿರ್ತೈತಿ ನಮ್ಗೆ? ಅದು ಎಷ್ಟಾದ್ರೂ ಇರ್ಬೋದು. ಅದು ಎರಡೂ ಕೂಡ ಎಷ್ಟಿರ್ತೈತಿ ಅಂದ್ರ 180 ಡಿಗ್ರಿ ಅಥವಾ ಪರಿಪೂರಕ ಕೋನಗಳು ಅಂತ ಕರಿತೇವೆ ನಾವು, ಹೌದಾ? ಇದು ಎರಡೂ ಕೂಡ ನಮ್ಗೆ ಏನ್ ಇರ್ತೈತಿ ಹೇಳ್ರಿ? 180 ಡಿಗ್ರಿ ಇರ್ತೈತಿ, ಅರ್ಥಾಯ್ತಾ? ನೆಕ್ಸ್ಟ್ ಹೋಗೋಣ. ಈಗ ಇವಾಗ ಕಲಿತಿರ್ತಕ್ಕಂಥ ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳ 1 by 1 ನೋಡೋಣಂತ, ಅರ್ಥ ಆಯ್ತಾ? ಈಗ ಫಸ್ಟ್ ಒನ್ ಗುಣಲಕ್ಷಣಗಳು ಅಥವಾ ಪ್ರಾಪರ್ಟೀಸ್. ಗುಣಲಕ್ಷಣಗಳು ಫಸ್ಟ್ ಒನ್ ಏನಿದೆ ನೋಡ್ರಿ, ನಾನು ಆಲ್ರೆಡಿ ಲಾಸ್ಟ್ ಟೈಮ್ ಹೇಳಿದ್ದೆ, ಅಷ್ಟ ಟೈಮ್ ಆಗ್ಬಿಡ್ತ. ಸಮಾಂತರ ಚತುರ್ಭುಜದ ಪ್ರತಿ ಕರ್ಣವು ಸಮಾಂತರ ಚತುರ್ಭುಜವನ್ನು 2 ಸರ್ವಸಮ ತ್ರಿಭುಜಗಳನ್ನಾಗಿ ಅರ್ಧಿಸುತ್ತದೆ. ಫಸ್ಟ್ನೇದ್ ನಾನು ನಿಮ್ಗ ಡೈಗ್ರಾಮ್ ಮುಖಾಂತರನ ತೋರಿಸ್ತೇನೆ ನೋಡ್ರಿ. ಇಲ್ಲಿ ಅದೇನಾಗಿದೆ ಅಂದ್ರ ಸಮಾಂತರ ಚತುರ್ಭುಜದ ಕರ್ಣವು ಅಂದ್ರ ಡಯಾಗ್ನಲ್ಸ್, ಹೌದಾ? ಈಗೊಂದು ಇದು ABCD ಸಮಾಂತರ ಚತುರ್ಭುಜ ಇದೆ. ನೀವು ಬೇಕಾದ್ರೆ PQRS ಅಂತನೂ ಕೊಡ್ಬೋದು. ಸಮಾಂತರ ಚತುರ್ಭುಜದ ಪ್ರತಿ ಕರ್ಣವು, ಈಗ ನೋಡ್ರಿ, ಇದು ಒಂದು ಕರ್ಣ ಅಥವಾ ಡಯಾಗ್ನಲ್ಸ್ ಅಂತ ಕರಿತೀವಿ ನಾವು. ಅದ್ ಏನ್ ಮಾಡ್ತೈತೆ ಅಂತ ಹೇಳ್ರಿ? ಪ್ರತಿ ಕರ್ಣವು ಸಮಾಂತರ ಚತುರ್ಭುಜವನ್ನು 2 ಸರ್ವಸಮ ತ್ರಿಭುಜಗಳನ್ನಾಗಿ ವಿಭಾಗಿಸುತ್ತದೆ. ಸರ್ವಸಮ ಅಂದ್ರ ಈಗ ಜಸ್ಟ್ ನೀವು ಈ ಡೈಗ್ರಾಮ್ ಅನ್ನ ನೋಡಿದ್ರೆ ಸಾಕು ನಿಮ್ಗ ಇದೊಂದು ಚತುರ್ಭುಜ ಹೌದು, ಬಟ್ ಇದ್ರೊಳಗೆ ಇನ್ನೂ 2 ಡೈಗ್ರಾಮ್ಸ್ ಕಾಣಿಸ್ತಾ ಇದಾವ್ ನಮ್ಗ. ಯಾವ ಡೈಗ್ರಾಮ್ಸ್ ಹೇಳ್ರಿ? ಇದು ಒಂದು ABD ಒಂದು ತ್ರಿಭುಜ, ಹೌದಾ?
ಇದು ಒಂದು ಟ್ರಯಾಂಗಲ್, ನೆಕ್ಸ್ಟ್ ಇದು ಒಂದು ಟ್ರಯಾಂಗಲ್. ಹೌದಾ? ನಿಮಗೆ ನೋಡಿದ್ರೆ ಅನಿಸ್ತತಿ ಎರಡು ಆಲ್ಮೋಸ್ಟ್ ಈಕ್ವಲ್ ಇದಾವು. ಸೊ ಅವ್ರು ಒಂದೇ ಲಕ್ಷಣ ಏನ್ ಹೇಳ್ತಾ ಇದಾರಂದ್ರ ಸಮಾಂತರ ಚತುರ್ಭುಜದ ಏನು ಕರ್ಣವು ಆ ಚತುರ್ಭುಜವನ್ನು ಎರಡು ಸರ್ವಸಮ ತ್ರಿಭುಜಗಳನ್ನಾಗಿ ಅರ್ಧಿಸುತ್ತದೆ, ಪ್ರತಿಯೊಂದು ಕರ್ಣವು. ಈಗ ಇದೊಂದು ಈ ರೀತಿ ಆಯ್ತಾ? ಹೌದಾ? ನಿಮ್ಗೆ ಇಲ್ಲೇ ಹಾಕಿದ್ರೆ ಕನ್ಫ್ಯೂಸ್ ಆಗ್ತೈತಿ. ಇನ್ನೊಂದು ಡೈಗ್ರಾಮ್ ಹಾಕ್ತೇನೆ ನೋಡ್ರಿ ನಾನು ಇಲ್ಲೇ. ಸೇಮ್ ಇದೇ ಡೈಗ್ರಾಮು ABCD. ಹೌದಾ? ಈಗ ನಾ ಕರ್ಣವನ್ನ ಈ ರೀತಿ ಎಳೆದೆ, ಅವಾಗ ಇಲ್ಲಿ ಎರಡು ತ್ರಿಭುಜ ಆತು ಅಂದ್ರ ಪ್ರತಿ ಕರ್ಣವು ಎರಡು ತ್ರಿಭುಜಗಳನ್ನಾಗಿ ಮಾಡ್ತೈತಿ. ನಾ ಈಗ ಈಗ ಈ ಕಡೆ ಡಯಾಗ್ನಲ್ಸ್ ಹಾಕ್ತೇನೆ ನೋಡ್ರಿ. ಹೌದಾ? ಅವಾಗ ಇದು ತ್ರಿಭುಜ ಆಯ್ತು ಅಂದ್ರ ಪ್ರತಿ ಕರ್ಣವು ಎರಡು ತ್ರಿಭುಜಗಳನ್ನು, ಅದು ಎಂತ ತ್ರಿಭುಜಗಳು ಹೇಳ್ರಿ? ಸರ್ವಸಮ ತ್ರಿಭುಜಗಳನ್ನಾಗಿ ವಿಭಾಗಿಸ್ತೈತಿ ಅಂತ ಅರ್ಥ. ಕರೆಕ್ಟಾ? ಒಂದನೇ ಲಕ್ಷಣ ಗೊತ್ತಾಯ್ತು. ಈಗ ನೆಕ್ಸ್ಟ್ ಹೋಗೋಣ, ಎರಡನೇದು ಏನಿದೆ ಅಂತ. ಸೆಕೆಂಡ್ ಒನ್ ಏನಿದೆ ನೋಡ್ರಿ, ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮ. ನಿಮಗೆ ಆಲ್ರೆಡಿ ಗೊತ್ತಿದೆ, ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು, ಅಭಿಮುಖ ಬಾಹುಗಳು ಅಥವಾ ಅಪೋಸಿಟ್ ಸೈಡ್ಸ್ ಗಳು ಏನಾಗಿರ್ತಾವು? ಈಕ್ವಲ್ ಆಗಿರ್ತಾವು. ಇದಕ್ಕ ಇದು ಈಕ್ವಲ್ ಇರ್ತೈತಿ, ಇದಕ್ಕ ಇದು ಈಕ್ವಲ್ ಇರ್ತೈತಿ. ಇದು ಸಮಾಂತರ ಚತುರ್ಭುಜದ ಎರಡನೇ ಲಕ್ಷಣ. ನೆಕ್ಸ್ಟ್ ಥರ್ಡ್ ಒನ್ ನೋಡ್ರಿ, ಅದೇ ರೀತಿ ಸಮಾಂತರ ಒಂದು ಚತುರ್ಭುಜದ ಪ್ರತಿಯೊಂದು ಜೊತೆ ಅಭಿಮುಖ ಬಾಹುಗಳು ಸಮ ಆದರೆ, ಅಂದ್ರೆ ಅದನ್ನ ಉಲ್ಟಾ ಹೇಳ್ಯಾರ. ಒಂದ್ ಯಾವ್ದೋ ಒಂದ್ ಚತುರ್ಭುಜ ಕೊಟ್ರು ಅಂದ್ರೆ ನಮಗ್ ಅದು ಸಮಾಂತರ ಐತೋ ಇಲ್ಲೋ ಗೊತ್ತಿಲ್ಲ, ಬಟ್ ಅದು ಚತುರ್ಭುಜದೊಳಗ ನಮ್ಗ ಅವು ಎರಡು ಕೋನಗಳು, ಅಪೋಸಿಟ್ ಆಂಗಲ್ಸ್ ಮತ್ತ ಅಪೋಸಿಟ್ ಸೈಡ್ಸ್ ಈಕ್ವಲ್ ಇದ್ವು ಅಂದ್ರ ಅದು ಸಮಾಂತರ ಚತುರ್ಭುಜ ಅಂತ ಹೇಳ್ತೈತಿ. ಅಂದ್ರ ಥರ್ಡ್ ಒನ್ ನಾವು ಇದ್ರಾಗ ಹೇಳಿದ್ವಿ. ಈಗ ಥರ್ಡ್ ಒನ್. ನೆಕ್ಸ್ಟ್ ಫೋರ್ತ್ ಒನ್ ಏನಿದೆ ನೋಡ್ರಿ, ಅದು ಕೂಡ ಸೇಮ್ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಸಮ ಇದಾವು. ಅಭಿಮುಖ ಕೋನಗಳು ಇಲ್ಲೇ ಸಮ ಇದಾವು. ಹೌದಾ? ಇವು ಅಭಿಮುಖ ಕೋನಗಳು. ನೆಕ್ಸ್ಟ್ ಒಂದು ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಸಮ ಇದ್ದಾಗ ಅದು ಸಮಾಂತರ ಚತುರ್ಭುಜ ಆಗುತ್ತದೆ. ಆಮೇಲೆ ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು ನಿಮ್ಗ ಈ ಲಕ್ಷಣ. ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ಅಂದ್ರ ಡಯಾಗ್ನಲ್ಸ್. ಇದು ನಮ್ದು ಸಮಾಂತರ ಚತುರ್ಭುಜ. ಪ್ರತಿ ಸಲ ABCD ಬೇಡ, ಈಗ ನಾ ಏನ್ ಕೊಡ್ಬೋದು ಹೇಳ್ರಿ? PQRS. ಇದು ನಮ್ದು ಸಮಾಂತರ ಚತುರ್ಭುಜ. ಇಲ್ಲಿ ಏನಾಗತ್ತಂತ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ನೋಡ್ರಿ, ಇಲ್ಲೊಂದು ಕರ್ಣವನ್ನ ಎಳೆದೆ ಅಂತ ತಿಳ್ಕೊರಿ, ಆಮೇಲೆ ಇದನ್ನ ಕರ್ಣಗಳನ್ನ ಎಳೆದಿವಂದ್ರ ಕರೆಕ್ಟ್ ಒಂದು ಪಾಯಿಂಟ್ ಒಳಗೆ ಇವೇನಾಗತ್ ನಮ್ಗ ಛೇದಿಸ್ತಾವು. ಅರ್ಥ ಆಯ್ತಾ? ಪರಸ್ಪರ ಅರ್ಧಿಸುತ್ತವೆ. ಈ ಲೈನ್ ಅನ್ನ ಇದು ಕಟ್ ಮಾಡ್ತೈತಿ, ಈ ಲೈನ್ ಅನ್ನ ಇದು ಕಟ್ ಮಾಡ್ತೈತಿ. ಅದಕ್ಕ ನಾವೇನಂತ ಕರಿತೀವಿ? ಅರ್ಧಿಸುತ್ತವೆ ಅಂತ ಕರಿತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ. ಇವಾಗಿದು ಮುಗೀತ. ನೆಕ್ಸ್ಟ್ ಈಗ ಅಭ್ಯಾಸ. ಆಮೇಲೆ ಇನ್ನೂ ಒಂದಿದೆ ನೋಡ್ರಿ, ಒಂದು ಚತುರ್ಭುಜದ ಸಮಾಂತರ ಚತುರ್ಭುಜವಾಗಿರಲು ಬೇಕಾಗಿರುವ ಮತ್ತೊಂದು ನಿಬಂಧನೆ. ಅಂದ್ರೆ ಒಂದು ಸಮಾಂತರ, ನಿಮಗೆ ಇನ್ನು ಲಾಸ್ಟ್ ಇನ್ ಜನರಲ್ ಆಗಿ ಹೇಳಿದಾರ ಅವರು, ಒಂದು ಚತುರ್ಭುಜ ಸಮಾಂತರ ಚತುರ್ಭುಜ ಆಗ್ಲಿಕ್ಕೆ ನಮ್ದ ಮೇನ್ ಕಂಡೀಷನ್ ಏನಂದ್ರ ಅವುಗಳ ಅಭಿಮುಖ ಬಾಹುಗಳು ಸಮ ಇರ್ಬೇಕು, ಅದ್ರ ಜೊತೆಗೆ ಅಭಿಮುಖ ಕೋನಗಳು ನಮ್ಗ ಸಮ ಇರ್ಬೇಕು. ಅರ್ಥ ಆಯ್ತಾ? ಇವಕ್ ನಾನು ಸಮಾಂತರ ಚತುರ್ಭುಜ ಅಂತೇವಂತ ನಮಗ ಮೇನ್ ಲಕ್ಷಣ ನಮ್ಗ ಗೊತ್ತಿರ್ಬೇಕು. ಜಸ್ಟ್ ಅವು ಅಭಿಮುಖ ಬಾಹುಗಳು ಮತ್ತು ಕೋನಗಳು ಸಮ ಇದ್ವು ಅಂದ್ರ ಅದೊಂದು ಸಮಾಂತರ ಚತುರ್ಭುಜ ಅಥವಾ ಪ್ಯಾರಲೆಲೋಗ್ರಾಮ್ ಅಂತ ನಾವು ಹೇಳ್ಬೋದು. ಅರ್ಥ ಆಯ್ತಾ? ನಾನು ಇಲ್ಲೊಂದು ನಿಮ್ಗೆ ಇದನ್ನ ತೋರಿಸ್ತೇನೆ ನೋಡ್ರಿ, ಒಂದ್ ಸೆಕೆಂಡ್. ಇದು ಒಂದು ನಮ್ದು ಪ್ಯಾರಲೆಲೋಗ್ರಾಮ್. ಹೌದಾ? ಕರೆಕ್ಟ್. ಪ್ರಾಪರ್ಟೀಸ್ ಆಫ್ ಅ ಪ್ಯಾರಲೆಲೋಗ್ರಾಮ್. ಹೌದಾ? ಈಗ ನೋಡ್ರಿ, ನಾನ್ ನಿಮ್ಗ ಶೋ ಡಯಾಗ್ನಲ್ಸ್ ಅಂದ್ರ ಕರ್ಣಗಳನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತೀರಿ, ಅರ್ಥ ಆಯ್ತು? ಇವೇ ನಮ್ಗ ಕರ್ಣಗಳು. ಇದು ABCD ಒಂದು ಸಮಾಂತರ ಚತುರ್ಭುಜ. ಈ ಸಮಾಂತರ ಚತುರ್ಭುಜ ಒಳಗೆ ಏನಾಗಿದೆ ನಮ್ಗ? ಇಲ್ಲೇ ಇದು ABCD ಇದೊಂದು ಏನಾಗೈತೆ ನಮ್ಗ? ಇಲ್ಲೊಂದು AC ಒಂದು ಕರ್ಣ, ಆಮೇಲೆ DB ಅಥವಾ BD ಒಂದು ನಮ್ಗ ಕರ್ಣ. ಇವಕ್ ನಾವ್ ಈಗ ನಿಮ್ಗ ಅರ್ಥ ಗುಣಲಕ್ಷಣಗಳನ್ನ ಹೇಳ್ಬೇಕಾದ್ರೆ ಹೇಳಿದೆ.
ಈ ಎರಡೂ ಕರ್ಣಗಳು ಇಲ್ಲೇ ಪರಸ್ಪರ ಛೇದಿಸುತ್ತವೆ. ಆಮೇಲೆ ಎರಡು ತ್ರಿಭುಜಗಳು ಸರ್ವಸಮ ತ್ರಿಭುಜಗಳನ್ನಾಗಿ ಮಾಡ್ತಾವು. ಒಂದ್ ಕರ್ಣ ಎರಡು ತ್ರಿಭುಜಗಳನ್ನು ಮಾಡಿದ್ರೆ ಎರಡು ಕರ್ಣ ಎಷ್ಟಾಗತ್ತೆ ಹೇಳ್ರಿ? 4 ತ್ರಿಭುಜಗಳಾಗ್ತಾವು. ಆಗಿದಾವ್ ನೋಡ್ರಿ ಇಲ್ಲಿ 1 2 3 4 4 ಕರ್ಣಗಳನ್ನ ಕರ್ಣಗಳು ಸಮಾಂತರ ಚತುರ್ಭುಜವನ್ನ ಎರಡು ಕರ್ಣಗಳು 4 ತ್ರಿಭುಜಗಳನ್ನಾಗಿ ಅವು ಎಂತವು? ಸರ್ವಸಮ ತ್ರಿಭುಜಗಳನ್ನಾಗಿ ವಿಭಾಗಿಸ್ತೈತಿ. ನೆಕ್ಸ್ಟ್ ಸ್ಲೋಪ್ಸ್. ಇದು ನಿಮ್ಮ ಸಿಲೆಬಸ್ಸಿಗೆ ಅಷ್ಟಿಲ್ಲ, ಜಸ್ಟ್ ನಿಮಗೆ ಇನ್ಫಾರ್ಮೇಶನ್ಗೋಸ್ಕರ ನಾನು ಇಲ್ಲೇ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ರಿ ಸ್ಲೋಪ್ಸ್ ಅಂದ್ರ ಇಲ್ಲಿ ಬರ್ತಾ ಇದೆ ನೋಡ್ರಿ ಇದ. ಹೌದಾ? ಇದು ಇಲ್ಲಿ ಏನಾಗಿದೆ? ಇಲ್ಲೇ 90 ಡಿಗ್ರಿ ಟೈಪ್ ಇದನ್ನ ಕರೆಕ್ಟ್ ಆಗಿ ಅವರು ಇದನ್ನ ಮಾಡಿದಾರು. ನೆಕ್ಸ್ಟ್ ಲೆಂತ್. ಹೌದಾ? ಇವು ಇಲ್ಲಿ ಏನದಾವ್ ನೋಡ್ರಿ ಇಲ್ಲೇ 4.5. ಇಲ್ಲೇ ಅಭಿಮುಖ ಬಾಹುಗಳು ಅಂದ್ರ ಅಭಿಮುಖ ಬಾಹುಗಳು ಇಲ್ಲಿ ನೋಡ್ರಿ 4.51 ಇದೆ, ಇಲ್ಲಿ ಕೂಡ 4.51 ಇದೆ, ಇಲ್ಲೇ 6.48 ಇದೆ, ಇಲ್ಲೇ 6.48 ಇದೆ. ಅರ್ಥ ಆಯ್ತಾ? ಅಂದ್ರೆ ಇಲ್ಲೇ ಅಭಿಮುಖ ಬಾಹುಗಳು ನಮಗ ಸಮ ಇದಾವು. ನೆಕ್ಸ್ಟ್ ಅರ್ಥ ಆಯ್ತಾ? ಇಲ್ಲೇ ಅಭಿಮುಖ ಕೋನಗಳು. ಒಂದ್ ಸೆಕೆಂಡ್ ಇವನ್ನೆಲ್ಲ ಸ್ವಲ್ಪ ನಾನು ರಿಮೂವ್ ಮಾಡ್ತೇನೆ, ಅಂದ್ರೆ ನಿಮಗೆ ಕರೆಕ್ಟ್ ಕೋನಗಳ ಅಳತೆ ಗೊತ್ತಾಗ್ತೈತಿ. ಅರ್ಥ ಆಯ್ತಾ? ಇಲ್ಲಿ ನೋಡ್ರಿ ಕೋನ್ ಎ ಈಕ್ವಲ್ ಟು ಕೋನ್ ಸಿ ಅಂತ ಇದೆ. ಇಲ್ಲಿ ನೋಡ್ರಿ ಕೋನ ಅಭಿಮುಖ ಕೋನಗಳು ಇವು ಅಪೋಸಿಟ್ ಆಂಗಲ್ಸ್ ಅಂತ ಕರಿತೇವೆ ನಾವು. 66.2 66.2 ಡಿಗ್ರಿ ಅಂತ ಇದೆ. ಅರ್ಥ ಆಯ್ತಾ? ಆಮೇಲೆ ಬಿ ಗೆ ಡಿ ಅಪೋಸಿಟ್ ಆಂಗಲ್ ಆಗಿದೆ. ಅರ್ಥ ಆಯ್ತಾ? ಇಲ್ಲಿ ನೋಡ್ರಿ 113.8. ಹೌದಾ? 113.8 ಡಿಗ್ರಿ. ಇವು ಅಪೋಸಿಟ್ ಆಂಗಲ್ಸ್ ಈಕ್ವಲ್ ಇದಾವ್ ನಮ್ಮ. ಆಮೇಲೆ ಅಪೋಸಿಟ್ ಇಲ್ಲಿ ಆಂಗಲ್ಸ್ ಇವೆರಡು ಸಮ ಇದಾವ್. ಸೊ ಇದನ್ನ ಸ್ವಲ್ಪ ಡಿಲೀಟ್ ಮಾಡಿ ನಿಮ್ಗೆ ಜಸ್ಟ್ ಬಾಹುಗಳನ್ನ ತೋರಿಸ್ತೇನೆ ನೋಡ್ರಿ. ಆಮೇಲೆ ಆಗಳದು ಎಲ್ಲ ಏನಾಗಿತ್ತು ಒಮ್ಮೆ ನಿಮ್ಗ ಕನ್ಫ್ಯೂಸ್ ಆಗ್ತಿತ್ತು. ಈಗ ಬಾಹುಗಳು ಏನಾಗತ್ ನೋಡ್ರಿ 4.51 ಬಂದಿದೆ. ಇಲ್ಲೇ ಅಪೋಸಿಟ್ ಬಾಹುಗಳು ಅಂದ್ರೆ ಅಪೋಸಿಟ್ ಸೈಡ್ಸ್ ಈಕ್ವಲ್ ಇದಾವ್. ಕರೆಕ್ಟ್? ನೆಕ್ಸ್ಟ್ ಇದನ್ನ ತೆಗಿತೇನೆ. ಸ್ಲೋಪ್ಸ್. ಇದು ನಿಮಗೆ ಅಷ್ಟು ಸಿಲೆಬಸ್ ಸಿಗಿಲ್ಲ, ಜಸ್ಟ್ ಈ ಡಯಾಗ್ರಾಮ್ ಒಳಗಿದೆ. ಅದನ್ನ ನಿಮ್ಗೆ ಸಿಲೆಬಸ್ ಬಂದಾಗ ನಾ ಮತ್ತೆ ಹೇಳ್ತೇನೆ. ಹೌದಾ? ನೆಕ್ಸ್ಟ್ ಇದು ಡಯಾಗ್ನಲ್ಸ್. ಅರ್ಥ ಆಯ್ತಾ? ಇವಿಷ್ಟು ನಮಗ ಸಮಾಂತರ ಚತುರ್ಭುಜದ ಪ್ರಾಪರ್ಟೀಸ್ ಅಥವಾ ಗುಣಲಕ್ಷಣಗಳು. ಅರ್ಥ ಆಯ್ತಾ? ಡಯಾಗ್ನಲ್ಸ್ ಆಯ್ತು, ಸ್ಲೋಪ್ಸ್ ಇದೇನ್ ಬೇಡ ನಿಮಗ, ಅಪೋಸಿಟ್ ಆಂಗಲ್ಸ್ ಅಪೋಸಿಟ್ ಸೈಡ್ಸ್ ಆಯ್ತು, ಅಪೋಸಿಟ್ ಆಂಗಲ್ಸ್ ಆಯ್ತು. ಇಷ್ಟೆಲ್ಲಾ ಈಕ್ವಲ್ ಇದ್ದು ಅಂದ್ರ ಒಂದು ಚತುರ್ಭುಜವನ್ನ ನಾವು ಆ ಚತುರ್ಭುಜ ಸಮಾಂತರ ಚತುರ್ಭುಜ ಆಗ್ಲಿಕ್ಕೆ ನಮಗ ಕಾರಣಗಳು ಒಂದ ಬಾಹುಗಳನ್ನು ಸಮ ಇರ್ಬೇಕು, ಕೋನಗಳನ್ನು ಸಮ ಇರ್ಬೇಕು. ನೆಕ್ಸ್ಟ್ ಹೋಗೋಣ. ಅರ್ಥ ಆಯ್ತು ಈಗ? ನೆಕ್ಸ್ಟ್ ಈಗ ಯಾವ್ದಂದ್ರ ಅಭ್ಯಾಸ 7.1 ಅಥವಾ 7.1ಗೆ ಹೋಗೋಣಂತ. ಅಭ್ಯಾಸ 7.1. ಹೌದಾ? ಏನು ಕ್ವಶನ್ ಇದೆ ಅಂತ ಓದೋಣಂತ. ಫಸ್ಟ್ ಒನ್. ಒಂದು ಚತುರ್ಭುಜದ ಕೋನಗಳು 3:5:9:13 ಅಥವಾ 3:5:9:13 ಅನುಪಾತದಲ್ಲಿವೆ. ಚತುರ್ಭುಜದ ಎಲ್ಲಾ ಕೋನಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಚತುರ್ಭುಜದ ಎಲ್ಲಾ ಕೋನಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಅರ್ಥ ಆಯ್ತಾ? ಇವಾಗ ನೋಡೋಣ ಚತುರ್ಭುಜದ ಕೋನಗಳು. ಅವ್ರು ಏನ್ ಕೊಟ್ಟಿದಾರಂದ್ರ ಫಸ್ಟ್ ಒನ್ 3:, ಹೌದಾ, ಅನುಪಾತ 5:9:13 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅನುಪಾತಗಳನ್ನ ಕೊಟ್ಟಾಗ ಅವ್ರು ಏನ್ ಮಾಡಿರ ಅಂದ್ರೆ ಚತುರ್ಭುಜದ ಎಲ್ಲಾ ಕೋನಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಿದಾರು. ಸೊ ನಾ ಈಗ ಏನ್ ಮಾಡ್ತೇನಂದ್ರೆ ಇದನ್ನ 3x, ಹೌದಾ, ಪ್ಲಸ್ 5x ಪ್ಲಸ್ 9x ಪ್ಲಸ್ 13x ಅಂತ ತಗೋತೇನಿ. ಈ ಅನುಪಾತಗಳನ್ನ ತೆಗೆದ್ಮೇಲೆ ಆಮೇಲೆ ಇನ್ನೊಂದು ನಿಮಗೆ ಗುಣಲಕ್ಷಣಗಳನ್ನ ನಾನು ಲಾಸ್ಟ್ ಕ್ಲಾಸ್ ಒಳಗ ಹೇಳಿದ್ದೀನಿ. ಚತುರ್ಭುಜದ 4 ಕೋನಗಳ ಮೊತ್ತ ಎಷ್ಟಿರ್ತೈತಿ ಹೇಳ್ರಿ? ಎಷ್ಟಿರ್ತೈತಿ? ಚತುರ್ಭುಜದ 4 ಕೋನಗಳ ಮೊತ್ತ ಇಸ್ ಈಕ್ವಲ್ ಟು 360 ಡಿಗ್ರಿ ಇರ್ತೈತಿ. ಹೌದಾ? ಅದೇ ರೀತಿ ತ್ರಿಭುಜದ 3 ಒಳಕೋನಗಳ ಮೊತ್ತ ಎಷ್ಟಿರ್ತೈತಿ ಹೇಳ್ರಿ? 180 ಡಿಗ್ರಿ ಇರ್ತೈತಿ. ಅರ್ಥ ಆಯ್ತಾ? 3x 5x 9x
13x ಇಸ್ ಈಕ್ವಲ್ ಟು 360 ಆಯ್ತು. ಇವನ್ನೆಲ್ಲ ನಾವೀಗ ಏನ್ ಮಾಡೋಣ, ಪ್ಲಸ್ ಮಾಡೋಣ ಅಂತ. 5 ಪ್ಲಸ್ 3 ಎಷ್ಟಾಯ್ತು ನೋಡ್ರಿ, 8. 8 ಪ್ಲಸ್ 9 ಎಷ್ಟಾಗತ್ ನೋಡ್ರಿ, 17. 17 ಪ್ಲಸ್ 13 ಎಷ್ಟಾಯ್ತು, 30 ಆಯ್ತು. ಹೌದು ನೋಡ್ರಿ ಸ್ವಲ್ಪ, 12, 17, 10 ಕರೆಕ್ಟ್. ಹೌದಾ, 30 ಇಸ್ ಈಕ್ವಲ್ ಟು 360 ಡಿಗ್ರಿ. ಹೌದಾ, 30x. therefore x is equal to 360 divided by 30. 360 divided by 30 ಆಯ್ತು. ಇಲ್ಲಿ ನೋಡ್ರಿ 0 0 ಕ್ಯಾನ್ಸಲ್ ಆಯ್ತು, 3 1 3 1 ಇದು 2. ಸೊ x is equal to 12 ಬಂತು ನಮ್ದು. x is equal to 12 ಬಂತು. ಅವ್ರು ಕೇಳಿದ್ದು ನಮ್ಗೆ ಏನ್ ಹೇಳಿದಾರೆ ಹೇಳ್ರಿ, ಚತುರ್ಭುಜದ ಪ್ರತಿಯೊಂದು ಕೋನದ ಅಳತೆಯನ್ನ ಕಂಡುಹಿಡಿ ಅಂತ ಹೇಳಿದ್ದಾರೆ. ನಮಗೆ 3x ಅಂದ್ರೆ ಗೊತ್ತಾಗಲ್ಲ, 5x 9x ಅಂದ್ರೆ ಅದು ನಮ್ದು ನಿಜವಾದ ಅಳತೆ ಅಲ್ಲ. ಈಗ ನಾವೇನ್ ಮಾಡ್ಬೇಕು, 3x ಇದೆ ಅಲ್ಲ, ಆ ಎಕ್ಸ್ ಜಾಗದೊಳಗೆ ನಾವು 12 ಅನ್ನ ಹಾಕಿ ನಾವು ಸಿಂಪ್ಲಿಫೈ ಮಾಡ್ಬೇಕು. ಅರ್ಥ ಆಯ್ತಾ? ಇದು ಅರ್ಥ ಆಯ್ತು. ಅನುಪಾತಗಳನ್ನ ಕೊಟ್ಟಾಗ ಅದನ್ನ ನಾವು ಎಕ್ಸ್ ಅಂತ ತಗೊಂಡು ಸಿಂಪ್ಲಿಫೈ ಮಾಡ್ಬೇಕು. ಅರ್ಥ ಆಯ್ತು? ಈಗ ನೋಡೋಣ, ಎಕ್ಸ್ ಇಸ್ ಈಕ್ವಲ್ ಟು 12 ಬಂದೈತಿ. ಸೊ ನಾ ಈಗ ಇದನ್ನ ಫಸ್ಟ್ ತಗೋತೇನೆ ನೋಡ್ರಿ, 3x is equal to 3 into 12. 12 ಯಾಕಂತ ತಗೊಂಡೆ ಹೇಳ್ರಿ, x ವ್ಯಾಲ್ಯೂ ನಮಗ 12 ಬಂದೈತಿ. 12 into 3 ಎಷ್ಟಾಗತ್ ನೋಡ್ರಿ, 36. 12 3 36 ಆಗತ್ತ. ನೆಕ್ಸ್ಟ್ 5x is equal to 5 into 12 ಎಷ್ಟಾಗತ್ ನೋಡ್ರಿ, 12 5 60. ಕರೆಕ್ಟ್. ನೆಕ್ಸ್ಟ್ 9x 9 into 12. 9 into 12 ಅಂತ ಇದೆ. ಕರೆಕ್ಟ್. 9 into 12 ಎಷ್ಟಾಗತ್ ನೋಡ್ರಿ, 108. ಹೌದಾ, 108. ನೆಕ್ಸ್ಟ್ ಇದನ್ನು ಒಂದು ಇಲ್ಲೇ ಬರಿಬಹುದು. ಎಷ್ಟಿದೆ ನೋಡ್ರಿ, 13x ಅಂತ ಇದೆ. ಕರೆಕ್ಟ್. 13 into 12. 13 into 12. ಇಲ್ಲಿ ನೋಡ್ರಿ ಸ್ವಲ್ಪ, 12 3 36, 36. 12 1 12 3 15. ಕರೆಕ್ಟ್. ಈಗ ನೋಡ್ರಿ ನಮ್ದು ಇದು ಕರೆಕ್ಟ್ ಆನ್ಸರ್. ಈಗ ನಮ್ಗ ಇದಿಷ್ಟು ಪ್ಲಸ್ ಮಾಡಿದ್ರೆ ನಮಗ್ 360 ಬರ್ಬೇಕು, ಅಂದ್ರ ನಮ್ದು ಪ್ರಾಬ್ಲಮ್ ಕರೆಕ್ಟ್ ಇದೆ ಅಂತ ಅರ್ಥ. ನೋಡ್ರಿ 6 6 12 ಇದು 20 ಆಯ್ತು. ಕರೆಕ್ಟ್. 6 3 9 10 11 16. ಇಲ್ಲೊಂದ್ ಕೈಲ 360 ಡಿಗ್ರಿ. ಕರೆಕ್ಟಾ? ನಾವು ಮಾಡಿದಂತ ಲೆಕ್ಕ ಕರೆಕ್ಟ್ ಬಂತು, 360 ಡಿಗ್ರಿ ಕರೆಕ್ಟ್ ಆಗಿ ಬಂತು ನಮ್ಗ. ಈ ರೀತಿ ನಾವು ಈಗ ಚತುರ್ಭುಜದ 4 ಕೋನಗಳು ಯಾವ್ಯಾವ ಬಂದು ಹೇಳ್ರಿ, 36 ಡಿಗ್ರಿ, 60 ಡಿಗ್ರಿ, 108 ಡಿಗ್ರಿ, ಆಮೇಲೆ 156 ಡಿಗ್ರಿ. ಆಮೇಲೆ ನಿಮಗೆ ಇನ್ನೂ ಒಂದು ಕ್ವಶನ್ ಬರ್ಬೋದು, ನೀವು ಅಭಿಮುಖ ಬಾಹುಗಳು ಸಮ ಇರ್ಬೇಕಂದಿರಿ, ಅಭಿಮುಖ ಕೋನಗಳು ಸಮ ಇರ್ಬೇಕಂದಿರಿ. ಬಟ್ ಅದ್ ಕಂಡೀಷನ್ ನಮಗ್ ಯಾವ್ದ ಚತುರ್ಭುಜಕ್ಕೆ ಅಪ್ಲೈ ಆಗ್ತದೆ ಹೇಳ್ರಿ, ಓನ್ಲಿ ಸಮಾಂತರ ಚತುರ್ಭುಜಕ್ಕ. ಬಟ್ ಇವ್ರ ಏನ್ ಹೇಳಿದಾರು, ಇದು ಯಾವ ಚತುರ್ಭುಜನೋ ಗೊತ್ತಿಲ್ಲ, ಚತುರ್ಭುಜದ ವಿಧಗಳು, ಅದ್ರೊಳಗ ಒಟ್ಟು ಚತುರ್ಭುಜದ 4 ಕೋನಗಳನ್ನ ಕಂಡುಹಿಡೀರಿ ಅಂತ ಹೇಳಿದಾರು. ಎಕ್ಸಾಕ್ಟ್ ಆಗಿ ನಮಗ ಸಮಾಂತರ ಚತುರ್ಭುಜ ಅಂತಂತೂ ಹೇಳಿಲ್ಲ. ಕರೆಕ್ಟ್. ಆದ್ರ ನಾವ್ ಅಷ್ಟು ಪ್ಲಸ್ ಮಾಡಿದ್ರೆ ನಮಗ್ 360 ಬಂತು. ಕರೆಕ್ಟ್. ಅಂದ್ರೆ ನಾವು ಮಾಡಿದಂತ ಪ್ರಾಬ್ಲಮ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಹೋಗೋಣ. ಕರೆಕ್ಟ್. ನೆಕ್ಸ್ಟ್ ಅಂದ್ರ ನಾನು ಇವಾಗ ನಿಮ್ಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಕೇಳ್ತೀನಿ. ಟೈಮ್ ಇತ್ತು ಅಂದ್ರೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇನೆ. ಅರ್ಥ ಆಯ್ತಾ? ಮತ್ತ ಅಲ್ಲಿ ನಮ್ಗ ಹರಿಬರಿ ಆಗ್ತೈತಿ. ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೇಳ್ತೇನಿ, ಆಮೇಲೆ ಕರೆಕ್ಟ್. ನೋಡ್ರಿ, ವಿದ್ಯಾಶಕ್ತಿಯ ರಸಪ್ರಶ್ನೆ ಕಾರ್ಯಕ್ರಮ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಈ ಕ್ವಶನ್ಸ್ ಕೇಳಿದ ಮೇಲೆ ನಾನು ನಿಮಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇನಂತ. ಇದನ್ನ ಇಲ್ಲಿಗೆ ಇವಾಗ ಸ್ಟಾಪ್ ಮಾಡೋದಂತ. ವಿದ್ಯಾಶಕ್ತಿಯ ರಸಪ್ರಶ್ನೆ ಕಾರ್ಯಕ್ರಮ, ಕ್ಲಾಸ್ 9th ಸಬ್ಜೆಕ್ಟ್. ಇದು ಮ್ಯಾಥ್ಸ್ ಆಗ್ಬೇಕಿತ್ತು, 9th ಅಂತ ಆಗಿದೆ. ನೆಕ್ಸ್ಟ್
ಚತುರ್ಭುಜದ 4 ಒಳಕೋನಗಳ ಮೊತ್ತ. ಆಪ್ಷನ್ ಎ 90 ಡಿಗ್ರಿ ಇದೆ, ಆಪ್ಷನ್ ಬಿ 180 ಇದೆ, ಆಪ್ಷನ್ ಸಿ 360, ಆಪ್ಷನ್ ಡಿ 270 ಅಂತ ಇದೆ. ಅರ್ಥ ಆಯ್ತಾ? ಹಂಗಾದ್ರೆ ಯಾವ್ದು ಆನ್ಸರ್ ಕರೆಕ್ಟ್ ನೋಡ್ರಿ ಇಲ್ಲೇ. ಚತುರ್ಭುಜದ 4 ಒಳಕೋನಗಳ ಮೊತ್ತ. ನಿಮಗೆ ಇವಾಗಾದ್ರೂ ಹೇಳಿದೆ ನಾನು, ಯಾವ್ದು ಹೇಳ್ರಿ? ಆಪ್ಷನ್ ಸಿ 360 ಡಿಗ್ರಿ ಇರ್ತೈತಿ ಚತುರ್ಭುಜದ 4 ಒಳಕೋನಗಳ ಮೊತ್ತ. ನೆಕ್ಸ್ಟ್, ಒಂದು ಜೊತೆ ಅಭಿಮುಖ ಬಾಹುಗಳು ಸಮಾಂತರವಾಗಿರುವ ಚತುರ್ಭುಜದ ವಿಧ. ಆಪ್ಷನ್ ಎ ತ್ರಾಪಿಜ್ಯ ಇದೆ, ಆಪ್ಷನ್ ಬಿ ವರ್ಗ ಇದೆ, ಆಮೇಲೆ ಆಯತ ಇದೆ, ಆಮೇಲೆ ವಜ್ರಾಕೃತಿ ಅಂತ ಇದೆ. ಹೌದಾ? ಅಂದ್ರೆ ನಮ್ದು ಆನ್ಸರ್ ಯಾವ್ದು ಹೇಳ್ರಿ? ವರ್ಗ ನೋಡ್ರಿ, ಅಲ್ಲಿ ಅಭಿಮುಖ ಬಾಹುಗಳನ್ನು ಸಮ ಇರ್ತಾವ. ಆಯತದೊಳಗೂ ಅಭಿಮುಖ ಬಾಹುಗಳನ್ನು ಸಮ ಇರ್ತಾವ. ಇಲ್ಲೇ ವಜ್ರಾಕೃತಿ ಒಳಗುನು ಅಭಿಮುಖ ಬಾಹುಗಳು ಇಲ್ಲಿ ಒಮ್ಮೊಮ್ಮೆ 2 ಬಾಹುಗಳು ನಮಗ ಸಮ ಇರ್ತಾವ. ಬಟ್ ಇಲ್ಲಿ ಏನಾಗಿದೆ, ನಮಗ ಒಂದೇ ಒಂದು ಜೊತೆ ಅಭಿಮುಖ ಬಾಹು ಸಮ ಇರುದಂದ್ರೆ ಯಾವ್ದು ಹೇಳ್ರಿ? ತ್ರಾಪಿಜ್ಯ. ತ್ರಾಪಿಜ್ಯ ಕೂಡ ನಿಮಗ್ ಗೊತ್ತೈತಿ, ಅದು ಒಂದು ಚತುರ್ಭುಜದ ವಿಧ. ಅದು ಅರ್ಥ ಆಯ್ತಾ? ನೆಕ್ಸ್ಟ್, ಸಮಾಂತರ ಚತುರ್ಭುಜದ ಪಾರ್ಶ್ವ ಬಾಹುಗಳು ಎಷ್ಟಿರ್ತೈತೆ ಅಂತ ಹೇಳಿದೆ ನಾನು ನಿಮ್ಗ. ಆಜು ಬಾಜು ಕೋನಗಳ ಎಷ್ಟಿರ್ತಾವ ಅಂತ ಹೇಳಿದ್ದೆ ನಾನು ನಿಮ್ಗ? 180 ಡಿಗ್ರಿ ಇರ್ತೈತಿ. ಬಟ್ 180 ಡಿಗ್ರಿಗೆ ನಾವ್ ಇನ್ನೊಂದು ಹೆಸರು ಏನಂತ ಕರಿತೀವಿ? ನೋಡ್ರಿ, ಆಪ್ಷನ್ ಎ ಪೂರಕ ಕೋನ, ಪರಿಪೂರಕ ಕೋನ, ಪೂರ್ಣ ಕೋನ ಮತ್ತ ಸರಳ ಕೋನ ಅಂತ ಇದೆ. ಅರ್ಥ ಆಯ್ತಾ? ಪೂರಕ ಕೋನ ಅಂದ್ರ 90 ಡಿಗ್ರಿ, ಪರಿಪೂರಕ ಕೋನ ಅಂದ್ರ 180 ಡಿಗ್ರಿ, ಪೂರ್ಣ ಅಂದ್ರ 360, ಸರಳ ಕೋನ ಅಂದ್ರೂ 180 ಡಿಗ್ರಿ. ಸೊ ನಮ್ದು ಯಾವ್ದು ಆನ್ಸರ್ ಹೇಳ್ರಿ? ಸಮಾಂತರ ಚತುರ್ಭುಜ ಆಜು ಬಾಜು ಕೋನಗಳನ್ನ ಮೊತ್ತ ಮಾಡಿದ್ರೆ ನಮಗ 180 ಡಿಗ್ರಿ ಬರ್ಬೇಕು, ಅಂದ್ರ ಪರಿಪೂರಕ ಕೋನ. ನೆಕ್ಸ್ಟ್, ಒಂದು ಸಮಾಂತರ ಚತುರ್ಭುಜದಲ್ಲಿ ಅದರ ಕರ್ಣಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಆಕೃತಿ ಯಾವುದು ನೋಡ್ರಿ? ಸಮಾಂತರ ಚತುರ್ಭುಜದಲ್ಲಿ ಅದರ ಕರ್ಣಗಳು ಪರಸ್ಪರ ಛೇದಿಸಿದಾಗ ಯಾವ್ದಾಗ್ತೈತಿ ನೋಡ್ರಿ? ವರ್ಗ ಅಥವಾ ಲಂಬಕೋನ ಅಥವಾ ವಜ್ರಾಕೃತಿ. ಇಲ್ಲೇ ಸಮಾಂತರ ಚತುರ್ಭುಜ ಅಂತ ಆಗುತ್ತ. ನಿಮಗೆ ಹೇಳಿದೆ ನಾನು, ಸರ್ವ ಸಮ ತ್ರಿಭುಜಗಳನ್ನಾಗಿ ವಿಂಗಡಿಸ್ತತಿ. ಅದ್ರ ಜೊತೆಗೆ ಅದು ಏನಾಗಿರ್ತೈತಂತ? ಲಂಬಕೋನ ತ್ರಿಭುಜ ಆಗಿರ್ತೈತಿ. ಅರ್ಥ ಆಯ್ತಾ? ಅದಕ್ಕ ನಾನು ಲಂಬಕೋನ ಅಂತ ಕೊಟ್ಟಿದ್ದೇನೆ. ಸೊ ಆನ್ಸರ್ ಏನಿದೆ? ಆಪ್ಷನ್ ಬಿ ಲಂಬಕೋನ. ಕರೆಕ್ಟ್. ಆಮೇಲೆ ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪು? ಇಲ್ಲಿ 4 ನಿಮ್ಗೆ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರು, ಅಲ್ಲೇ ಯಾವ್ದು ತಪ್ಪಿದೆ ಅಂತ ಹೇಳ್ಬೇಕು ನಮ್ಗ. ಎಲ್ಲಾ ವರ್ಗಗಳು ಆಯತಗಳಾಗಿರುತ್ತವೆ ಒಂದು, ಆಮೇಲೆ ಎಲ್ಲಾ ಆಯತಗಳು ಚತುರ್ಭುಜಗಳು ಸೆಕೆಂಡ್ ಒನ್, ಎಲ್ಲಾ ಸಮಾಂತರ ಚತುರ್ಭುಜಗಳು ತ್ರಾಪಿಜ್ಯಗಳಾಗಿರುತ್ತವೆ, ಆಮೇಲೆ ಇದು ಯಾವುದು ಅಲ್ಲ. ಕರೆಕ್ಟ್. ಇಲ್ಲಿ ನೋಡ್ರಿ, ಎಲ್ಲಾ ವರ್ಗಗಳು ಆಯತಗಳಾಗಿರ್ತವೆ, ಆಲ್ಮೋಸ್ಟ್ ಅದು ಆಯತದಂಗೆ ಇರ್ತೈತಿ, ಅದು ಓಕೆ. ಆಮೇಲೆ ಎಲ್ಲಾ ಆಯತಗಳು ಚತುರ್ಭುಜಗಳು, ಅದು ಓಕೆ. ಬಟ್ ಎಲ್ಲಾ ಸಮಾಂತರ ಚತುರ್ಭುಜಗಳು ತ್ರಾಪಿಜ್ಯಗಳಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ತ್ರಾಪಿಜ್ಯದೊಳಗೆ ಏನಾಗಿರ್ತೈತಿ? ಒಂದೇ ಒಂದು ನಮಗೆ ಏನಾಗಿರ್ತೈತಿ? ಅಭಿಮುಖ ಬಾಹು ಸಮ ಇರ್ತೈತಿ. ಬಟ್ ಸಮಾಂತರ ಚತುರ್ಭುಜದೊಳಗ 2 ಅಭಿಮುಖ ಬಾಹುಗಳು ಸಮ ಇರ್ತಾವು. ಸೊ ಈ ಹೇಳಿಕೆ ನಮ್ಗ ತಪ್ಪಾಗಿದೆ. ಆಪ್ಷನ್ ಸಿ ಕರೆಕ್ಟ್. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಚತುರ್ಭುಜವಲ್ಲ? ಚತುರ್ಭುಜ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ವರ್ಗ, ಆಪ್ಷನ್ ಬಿ ತ್ರಿಭುಜ, ಆಪ್ಷನ್ ಸಿ ಆಯತ, ಆಪ್ಷನ್ ಡಿ ಸಮಾಂತರ ಚತುರ್ಭುಜ ಅಂತ ಇದೆ. ಕರೆಕ್ಟ್. ಹಂಗಾದ್ರೆ ಈ 4 ಚತುರ್ಭುಜ ಅಲ್ಲ ಯಾವ ಆಕೃತಿ ಇರ್ಬೋದು ಹೇಳ್ರಿ? ವರ್ಗ ಅಂದ್ರ ಅದು 4 ಬಾಹು, ಆಯತ ಅಂದ್ರ ಅದು ಕೂಡ 4 ಬಾಹು. ಸಾರಿ, ಇದು ಸೆಲೆಕ್ಟ್ ಆಗ್ತದೆ ಹೇಳ್ರಿ. ಆಮೇಲೆ ಸಮಾಂತರ ಚತುರ್ಭುಜ ಅಂದ್ರ ಅದು ಚತುರ್ಭುಜನ. ಬಟ್ ತ್ರಿಭುಜ ನಮಗ ಚತುರ್ಭುಜ ಅಲ್ಲ. ಹೆಸರ ಹೇಳುವಂಗ ನಮ್ಗೆ ಏನಾಗಿದೆ ಹೇಳ್ರಿ? ಇಲ್ಲೇ ತ್ರಿಭುಜ ಅಂದ್ರ 3 ಬಾಹು ಅಷ್ಟೇ ಇರ್ತೈತಿ. ಚತುರ್ಭುಜಕ್ಕೆ ಎಷ್ಟು ಬಾಹು ಇರ್ಬೇಕು? 4 ಬಾಹು ನಮಗ ಇರ್ಬೇಕು. ನೆಕ್ಸ್ಟ್, ತ್ರಾಪಿಜ್ಯ ಎಷ್ಟು ಜೊತೆ ಸಮಾಂತರ ಬಾಹುಗಳನ್ನು ಹೊಂದಿರುತ್ತದೆ? ನಾನು ನಿಮಗೆ ಇವಾಗಾದ್ರೂ ಹೇಳಿದ್ದೆ, ತ್ರಾಪಿಜ್ಯ ಎಷ್ಟು ಜೊತೆ ಸಮಾಂತರ ಬಾಹುಗಳನ್ನು ಹೊಂದಿದೆ? 0. ಆಪ್ಷನ್ ಎ 0, ಆಪ್ಷನ್ ಬಿ 1, ಆಪ್ಷನ್ ಸಿ, ಆಪ್ಷನ್ ಡಿ 3 ಅಂತ ಇದೆ. ಅರ್ಥ ಆಯ್ತಾ?
ಹಂಗಾರ ನಮ್ದು ಆನ್ಸರ್ ಯಾವ್ದು ಹೇಳ್ರಿ? ಅದು ಬರೀ ಒಂದೇ ಒಂದು ಜೊತೆ ಅಭಿಮುಖ ಬಾಹುಗಳನ್ನ ಅಂದ್ರ ಸಮಾಂತರ ಬಾಹುಗಳನ್ನ ಹೊಂದಿರ್ತೈತಿ. ತ್ರಾಪಿಜ್ಯ ಒಂದೇ ಒಂದು ಜೊತೆ ಸಮಾಂತರ ಬಾಹುಗಳನ್ನ ಹೊಂದಿರುತ್ತದೆ. ನೆಕ್ಸ್ಟ್, ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಯಾವ ರೀತಿ ಇರ್ತಾವು? ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಆಪ್ಷನ್ ಎ ಸಮ, ಆಪ್ಷನ್ ಬಿ ಪೂರಕ, ಆಪ್ಷನ್ ಸಿ ಪರಿಪೂರಕ, ಆಪ್ಷನ್ ಡಿ ಯಾವುದು ಅಲ್ಲ. ಅಂದ್ರ ಆನ್ಸರ್ ಯಾವ್ದು ನೋಡ್ರಿ? ಸಮನೋ, ಪೂರಕನೋ, ಪರಿಪೂರಕನೋ? ಆಪ್ಷನ್ ಎ ಸಮ. ಕರೆಕ್ಟ್. ನೆಕ್ಸ್ಟ್, ಆಯತ ಒಂದು ಡ್ಯಾಶ್ ಏನದು? ಆಯತ ಒಂದು ಆಪ್ಷನ್ ಎ ಸಮಾಂತರ ಚತುರ್ಭುಜ, ಆಪ್ಷನ್ ಬಿ ತ್ರಾಪಿಜ್ಯ, ಆಪ್ಷನ್ ಸಿ ವಜ್ರಾಕೃತಿ, ಆಪ್ಷನ್ ಡಿ ವರ್ಗ ಅಂತ ಇದೆ. ಯಾವ ರೀತಿ ಇದೆ ಇದು? ಆಯತ ಒಂದು ವಜ್ರಾಕೃತಿ ಅಂದ್ರ ಅದು ನಿಮಗ್ ಡೈಗ್ರಾಮ್ ನೆನಪು ಮಾಡ್ಕೋರಿ, ಅದು ಅಲ್ಲ. ವಜ್ರಾಕೃತಿ ಅಂದ್ರೂ ಆಯತದ ಶೇಪ್ ಬರುವುದಿಲ್ಲ, ವರ್ಗ ಅಂದ್ರೂ ಅದು ಬರುದಿಲ್ಲ. ಅಂದ್ರಲ್ಲಿ ಎಲ್ಲಾ ಬಾಹುಗಳು ಸಮ ಇರ್ತಾವ, ಬಟ್ ಇಲ್ಲಿ ಆಯತದೊಳಗ ಅಭಿಮುಖ ಬಾಹುಗಳು ಅಷ್ಟ ಸಮ ಇರ್ತಾವ. ಅಂದ್ರ ಇದು ಕೂಡ ನಮಗ್ ಏನಾಗತ್ತ ಹೇಳ್ರಿ? ಸಮಾಂತರ ಚತುರ್ಭುಜದ ರೀತಿ ಆಗತ್ತ, ಆಯತ ರೆಕ್ಟ್ಯಾಂಗಲ್. ನೆಕ್ಸ್ಟ್, ಸಮಾಂತರ ಚತುರ್ಭುಜದ ಒಂದು ಕೋನ 120 ಆದರೆ ಅದರ ಪಾರ್ಶ್ವ ಕೋನ ಆಜು ಬಾಜು ನಿಮಗೆ ಎಷ್ಟು ಡಿಗ್ರಿ ಇರ್ತೈತಿ ಅಂತ ಹೇಳಿ ನಾನ್ ನಿಮಗ 180 ಡಿಗ್ರಿ ಇರ್ತೈತಿ. ಅದ್ರೊಳಗ್ ನಿಮಗ ಆಲ್ರೆಡಿ ಅದು 120 ಐತಿ ಅಂದ್ರೆ ಇನ್ನೊಂದು ಎಷ್ಟು ಇರ್ಬೋದು ಹೇಳ್ರಿ? 180ಕ್ಕೆ ಎಷ್ಟು ಕಡಿಮೆ ಆದಂಗ ಆಯ್ತದು? ನೋಡ್ರಿ, ಗೆಸ್ ಮಾಡ್ರಿ. 60. ಹೌದಾ? ಇಲ್ಲಿ ನೋಡ್ರಿ, ಆಪ್ಷನ್ ಎ 30 ಇದೆ. 120 ಪ್ಲಸ್ 30 ಮಾಡ್ರಿ 150 ಆಗತ್ತ. ಆಮೇಲೆ 90 ಮಾಡ್ರಿ ಜಾಸ್ತಿ ಆಗತ್ತ. ಅರ್ಥ ಆಯ್ತಾ? 120 ಅಂದ್ರ 210 ಆಗತ್ತ. ಆಮೇಲೆ ಇದು 120 ಎಷ್ಟಾಗತ್ತ? 240 ಆಗತ್ತ. ಹಂಗಾದ್ರೆ ನಮ್ದು ಆಪ್ಷನ್ ಬಿ ಕರೆಕ್ಟ್. ಅರ್ಥ ಆಯ್ತಾ? ಒಂದು ಸಮಾಂತರ ಚತುರ್ಭುಜದ ಒಂದು ಕೋನ 120 ಇದೆ ಅಂದ್ರೆ ಇನ್ನೊಂದು ಎಷ್ಟು ಇರ್ತೈತಿ? 60 ಡಿಗ್ರಿ ಇರ್ತೈತಿ. ಕರೆಕ್ಟ್. ಇಲ್ಲಿಗೆ ಇದು ಕ್ವಿಜ್ ಕಾಂಪಿಟೇಷನ್ ಮುಗೀತು. ಇದು ಸಬ್ಮಿಟ್ ಕೊಟ್ಬಿಡ್ತೇವೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಹೋಗೋಣ. ಈಗ ನಿಮ್ಗೆ ಇವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನಿಮ್ಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ನಾನು ತಿಳ್ಕೊತೇನೆ. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ, ಕ್ವಶನ್ ಓದೋಣ. ಅಭ್ಯಾಸ 7.1 ಆಲ್ರೆಡಿ ಒಂದ್ ಕ್ವಶನ್ ಮುಗಿಸಿದೆ ನಾನು. ಮತ್ತೆ ನಾನು ಮಲ್ಟಿಪಲ್ ಚಾಯ್ಸಿಗೆ ನಿಮ್ಗೆ ಟೈಮ್ ಸಾಲಂಗಿಲ್ಲ ಅಂತ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಮುಗಿಸಿದ್ದೇನೆ. ಸೆಕೆಂಡ್ ಒನ್ ನೋಡ್ರಿ, ಒಂದು ಸಮಾಂತರ ಚತುರ್ಭುಜದ ಕರ್ಣಗಳು ಸಮವಿದ್ದಾಗ ಅದು ಆಯತವಾಗುತ್ತದೆ ಎಂದು ತೋರಿಸಿ. ಒಂದು ಸಮಾಂತರ ಚತುರ್ಭುಜದ ಕರ್ಣಗಳು ಸಮವಿದ್ದಾಗ ಅದು ಆಯತವಾಗುತ್ತದೆ ಎಂದು ತೋರಿಸಿ ಅಂತ ಇದೆ. ಹೌದಾ? ಇಲ್ಲಿ ನೋಡ್ರಿ, ಒಂದ್ ಚತುರ್ಭುಜ ಹಾಕೋಣ. ಯಾವ್ದು ಹೇಳ್ರಿ? ಸಮಾಂತರ ಚತುರ್ಭುಜ. ಇದು ಒಂದು ಸಮಾಂತರ ಚತುರ್ಭುಜ ನಮಗ. ಕರೆಕ್ಟ್. ಎ ಬಿ ಸಿ ಡಿ. ಅವ್ರ ಕ್ವಶನ್ ಏನ್ ಹೇಳಿದಾರ ನೋಡ್ರಿ? ಕರ್ಣಗಳು ಸಮವಿದ್ದಾಗ ಅದು ಆಯತವಾಗುತ್ತದೆ. ಅಂದ್ರ ಈ ಕರ್ಣಗಳು ಕರೆಕ್ಟ್ ಇದು ಎಷ್ಟಿದೆ? ಫಾರ್ ಎಕ್ಸಾಂಪಲ್ ಇದು 5 ಇತ್ತಂದ್ರೆ ಇದು ಕೂಡ 5, ಇಲ್ಲಿಂದ ಕೂಡ ನಮ್ಗ 5 ಇತ್ತಂದ್ರೆ ಇದು ಏನಾಗತ್ತಂತ? ಸಮಾಂತರ ಚತುರ್ಭುಜ. ನಿಮಗೆ ಈಗರ ನಾನು ಮಲ್ಟಿಪಲ್ ಚಾಯ್ಸ್ ಒಳಗೆ ಕೇಳಿದ್ದೆ, ಆಯತ ಒಂದು ಸಮಾಂತರ ಚತುರ್ಭುಜ ಅಂತ. ನಿಮಗೆ ಈಗರ ಆನ್ಸರ್ ಗೊತ್ತೈತಿ. ಸೊ ಈ ಕರ್ಣಗಳು ಸಮ ಇದ್ದು ಅಂದ್ರೆ ಅದು ಒಂದು ಸಮಾಂತರ ಚತುರ್ಭುಜ ನಮಗ ಆಯತ ಆಗುತ್ತೆ ಅಂತ ನಾವು ಪ್ರೂವ್ ಮಾಡ್ಬೇಕು. ಕರೆಕ್ಟ್. ಎ ಬಿ ಸಿ ಡಿ ಒಂದು ಚತುರ್ಭುಜದಲ್ಲಿ, ಎ ಬಿ ಸಿ ಡಿ ಚತುರ್ಭುಜದಲ್ಲಿ AC is equal to DB. AC is equal to DB. ನೆಕ್ಸ್ಟ್, ಇಲ್ಲೇನಾಗಿದೆ? ತ್ರಿಭುಜ ADC ಮತ್ತು ತ್ರಿಭುಜ DAB ಗಳಲ್ಲಿ ನೋಡ್ರಿ, ABC ಮತ್ತು ABC ಮತ್ತು ತ್ರಿಭುಜ DAB ಗಳಲ್ಲಿ ಅಂತ ಇದೆ. ಸೊ ಇದು ಪ್ರಾಬ್ಲಮ್ ದೊಡ್ಡದಿದೆ. ಇದನ್ನ ಪೂರ್ತಿ ಮುಗಿಸ್ಬೇಕಂದ್ರೆ ಟೈಮ್ ಭಾಳ ಆಗ್ತೈತಿ. ಅದನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣಂತ. ಇದು ಇನ್ನು ಪ್ರೂವ್ ಮಾಡೋದು ಭಾಳ ಇದೆ, ಒಂಥರ ಥಿಯರಮ್ ಟೈಪ್ ಇದೆ. ಇದನ್ನ ನೆಕ್ಸ್ಟ್ ಕ್ಲಾಸ್ ಒಳಗ
ಕಂಟಿನ್ಯೂ ಮಾಡೋಣಂತ. ಇಲ್ಲಿವರೆಗೆ ಹೇಳಿದಂತ ನಿಮ್ಗ ಇದು ಪ್ರಾಬ್ಲಮ್ಸ್ಗಳು ಅಥವಾ ಮಲ್ಟಿಪಲ್ ಚಾಯ್ಸ್ ಸಿಮ್ಯುಲೇಷನ್ ಎಲ್ಲ ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ಸೊ ಮುಂದಿನ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.